ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಲಾಗಲ್ಲಿ ಏನೇನಿದೆ ಅಂತ ಹೇಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಗೋಧಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ಕಲಿಸ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಹಾಕಿ ನಾದ್ಕೊತೀನಿ. ನಾದೋದಂದ್ರೆ ಏನು ಚಪಾತಿ ಹಿಟ್ಟಿನ ಥರ ಏನೂ ಆಗಬೇಕಿಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು. ಸ್ವಲ್ಪ ನೀರು ಹಾಕಿ ನಾದ್ಕೊತೀನಿ ನೋಡಿ ಫ್ರೆಂಡ್ಸ್. ಇದು ಈಗ ನಾನು ಏನು ಮಾಡ್ತೀನಿ ಅಂದರೆ ಮಾಲ್ದಿ ಮಾಡ್ತಾಯಿದ್ದೀನಿ. ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಇದು ಮಾಲ್ದಿ. ಭಾಳ ಮಾಡ್ತಾರೆ ಈ ಕಡೆ ಹಣ್ಣು ಬಂದಾಗ, ಮತ್ತು ಎಲ್ಲಾದರೂ ಶ್ರೀಮಂತ ಮತ್ತು ಕುಬ್ಸ, ಅದೇ ನಮ್ಮ ಕಡೆ ಕುಬ್ಸ ಮಾಡೋದಂತೀವಿ, ಶ್ರೀಮಂತ ಅಂತಾರಲ್ಲ, ಆವಾಗೂ ಇದನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅದು ಯಾಕಂದರೆ 2-3 ದಿನ ಇರ್ತದಲ್ಲ, ಏನಾಗಲ್ಲ ಇದಕ್ಕೆ. ಹಾಗೆ ಇದು ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು. ಎಣ್ಣೆ ಅದು ಏನೂ ಇರಲ್ಲ ಅದ್ರಾಗೆ. ಈ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಎಲ್ಲನೂ ಸ್ವಲ್ಪನೇ ನಾದ್ಕೊಂಡು ಉಂಡೆ ಥರ ಮಾಡಿಟ್ಕೋಬೇಕು. ಅಲ್ಲಿ ಮಾಡಿದ್ದೀನಲ್ಲ ಅದೇ ಥರನೇ ಮಾಡ್ಕೊಬೇಕು ಎಲ್ಲನೂ ನೋಡಿ. ಸ್ವಲ್ಪನೇ ನೀರು ಹಾಕಿ ಮಾಡ್ಕೋಬೇಕು. ನಾದ್ಕೊಂಡ್ರೆ ಚಪಾತಿ ಲಟ್ಸೋಕ್ಕೆ ಚಲೋ ಆಗ್ತಾವೆ. ಇದಕ್ಕೇನು ಹಿಟ್ಟು ಹಾಕಿ ಲಟ್ಸೋದೇನು ಬೇಕಾಗಲ್ಲ. ಅಂತೀರಲ್ಲ ನೀವು, ನಾವೇನೋ ಹೊಸೆಯೋದಂತೀವಿ ಫ್ರೆಂಡ್ಸ್. ನಾನು ತೆಲುಗು ಪದ ಏನು ಎಷ್ಟು ದಿನ ಆಯಿತು ಹೇಳಿಲ್ಲ. ಈಗ ಗೋಧುಮ ಪಿಂಡಿ ಅಂತಾರೆ, ತೆಲುಗು ಪದ ಹೇಳ್ತೀನಿ. ಗೋಧಿ ಹಿಟ್ಟಿಗೆ ಗೋಧುಮ ಪಿಂಡಿ ಅಂತಾರೆ. ನೀವು ನಿಮಗೂ ಯಾವುದಾದ್ರೂ ಪದ ಬೇಕಿದ್ದರೆ, ಕಲಿಯೋದು ಆಸೆ ಇದ್ದರೆ ಕೇಳಿ ನಾನು ಹೇಳ್ತೀನಿ ನಿಮಗೆ. ತೆಲುಗು ಪದ ಯಾವುದಾದ್ರೂ ಬೇಕಿದ್ದರೆ ಕಲಿಬೇಕು ಅನ್ನೋರು. ಈಗ ಇನ್ನೊಂದು ಸಣ್ಣದಾಗ್ತದೆ, ಅದೊಂದು ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಈಗ ಈ ಥರ ಎಲ್ಲ ಮಾಡಿಕೊಂಡು ಈಗ ಲಟ್ಣಿಗೆ ಅಂತೀರಲ್ಲ ನೀವು, ನಾವು ಬೆಳವಣಿಗೆ ಅಂತೀವಿ. ಅದನ್ನಿಂತ ನಾನು ಲಟ್ಟಿಸ್ಕೊತೀನಿ, ಒಸ್ಕೊತೀನಿ ಚಪಾತಿನ. ದಪ್ಪಕ್ಕೆ ಇರಬೇಕು, ದಪ್ಪ ಇದ್ರೇ ಚಲೋ ಆಗ್ತಾವೆ. ಜಾಸ್ತಿ ತೆಳ್ಳಗಾದರೆ ಚಲೋ ಆಗಲ್ಲ ಮಾಲ್ದಿ ನೋಡಿ. ಇದ್ರಾಗೆ ಹಾಕೋರು ಇನ್ನೂ ರವೆ ಹಾಕ್ತಾರೆ, ಇಲ್ಲಾಂದರೆ ರವೆ ಒಡಿಸ್ಕೊಂಡು ಬರ್ತಾರೆ ಗೋಧಿ ತೊಗೊಂಡೋಗಿ, ಅದ್ರನಿಂತನೂ ಮಾಡ್ತಾರೆ. ಅದ್ರ ಒಳಗಿನ ಹಿಟ್ಟು ಜರಡಿ ಹಿಡ್ದು ಆ ಹಿಟ್ಟಿನಿಂದನೂ ಮಾಡ್ತಾರೆ. ಯಾಕಂದರೆ ದಪ್ಪ ಇದ್ದರೆ ಮಾಲ್ದಿ ಚಲೋ ಬರ್ತದಂತೇಳಿ ಆ ಥರನೂ ಮಾಡ್ತಾರೆ. ನಾನು ಬರೀ ಗೋಧಿ ಹಿಟ್ಟು ಚಪಾತಿ ಹಿಟ್ಟಿನಿಂದನೇ ಮಾಡ್ತಿದ್ದೀನಿ ನೋಡಿ. ಈಗ 2 ಲಟ್ಟಿಸ್ಕೊಂಡಿನಿ, ಹಂಗೆ ಒಲೆ ಹಚ್ಕೊಂಡು ಹಂಚಿಟ್ಟಿದ್ದೀನಿ. ಅದ್ರ ಮೇಲೆ ಹಾಕಿ ಸುಟ್ಕೊತೀನಿ ನೋಡಿ ಫ್ರೆಂಡ್ಸ್. ಈಗ ಇನ್ನೊಂದನ್ನು ಒಸ್ಕೊತೀನಿ ಚಪಾತಿನ. ಎಲ್ಲ ಒಸ್ಕೊಂಡ್ರೆ ಜಲ್ದಿ ಸುಡ್ಬೋದಂತ ಎಲ್ಲ ಒಸ್ಕೊಂಡು ಇಟ್ಕೊತೀನಿ ನೋಡಿ ಫ್ರೆಂಡ್ಸ್. ಇದು ನಮ್ಮ ಕಡೆ ಜಾಸ್ತಿ ಮಾಡ್ತೀವಿ ಇವತ್ತು. ಯಾಕಂದರೆ ನಮ್ಮೂರಾಗ ದರ್ಗಾ ಜಾತ್ರೆ ಇದೆ, ಅದಕ್ಕೋಸ್ಕರ ಮಾಲ್ದಿ ಮಾಡ್ತಿದ್ದೀನಿ. ಹಾಗೆ ಸಂಡಿಗೆ, ಹಾಗೆ ಬಿರಿಯಾನಿ ಮಾಡ್ತಿದ್ದೀನಿ. ಬಿರಿಯಾನಿಗೆ ನಮ್ಮ ಕಡೆ ಬಿರಂಜಿ ಅಂತಾರೆ, ಅದನ್ನು ಮಾಡ್ತೀನಿ. ಅದನ್ನು ಶೇರ್ ಮಾಡಿಲ್ಲ ನೋಡಿ. ಸುಟ್ಕೊತಿದ್ದೀನಿ ಈಗ. ಈ ಥರ ಸುಟ್ಕೋಬೇಕು ಎಲ್ಲನೂ. ದಪ್ಪ ಇರ್ತದಲ್ಲ ಚಪಾತಿ, ದಪ್ಪ ಇರೋದಕ್ಕೆ ಅದು ಬಟ್ಟೆ ತೊಗೊಂಡು ಒತ್ತಿ ಸುಟ್ಕೋಬೇಕು. ಯಾಕಂದರೆ ಒಳಗಿಂದೆಲ್ಲ ಸುಡೋಂಗಿಲ್ಲ, ಹಸಿ ಆಗ್ತದಲ್ಲ. ಹಸಿ ಆದರೆ ಮಾಲ್ದಿ ಚಲೋ ಆಗಲ್ಲ. ಅದಕ್ಕೆ ಬಟ್ಟೆ ತೊಗೊಂಡು ಒತ್ತಿ ಸುಟ್ಕೋಬೇಕು ರೊಟ್ಟಿನ ನೋಡಿ. ನಾನು ಯಾವ ಥರ ಒತ್ತಿ ಸುಟ್ಕೊತೀನಿ ಅಂತ ಇದೇ ಥರನೇ ಒತ್ತಿ ಸುಟ್ಕೊಬೇಕು. ಒಬ್ಬರು ಇಬ್ಬರು ಇರೋರಾದರೆ ಒಂದೇ ರೊಟ್ಟಿನ ಸರಿ ಹೋಗ್ತದೆ. ಇದು 2-3 ದಿನ ಇರ್ತದೆ, ಏನು ಕೆಡಂಗಿಲ್ಲ. ಅಂದ್ರೆ ಒಂದು ಸ್ವಲ್ಪ ಗಾಳಿಗೆ ಇಡಬೇಕು, ಮುಚ್ಚಿಡಬಾರ್ದು. ಮುಚ್ಚಿಟ್ರೆ ಬೂಸ್ ಬರ್ತದೆ. ಈಗ ಇನ್ನೊಂದನ್ನು ಸುಟ್ಕೊತೀನಿ ನೋಡಿ.
ಎಲ್ಲನೂ ಅದೇ ರೀತಿನ ಸುಟ್ಕೊಬೇಕು. ಒತ್ತಿನೇ ಸುಟ್ಕೋಬೇಕು ನೋಡಿ. ಇದೊಂದು ಆಯಿತು, 2 ಸುಟ್ಕೊಂಡಿನಿ. ಅದು ಒಂದು ಸ್ವಲ್ಪ ಒತ್ತಿದಿದ್ದರೆ ತೆಗಿಬೇಕು, ಯಾಕಂದರೆ ಕಪ್ಪು ಆಗ್ತದೆ ಮಾಲ್ದಿ ಒಳಗೆ. ತೆಗೆದ್ರೆ ಹೋಗ್ಬಿಡ್ತದೆ, ಅದೇನಿರಲ್ಲ. ಈಗ ಇನ್ನೊಂದು ಸುಟ್ಕೊತೀನಿ ನೋಡಿ. ಈಗ ಎಲ್ಲ ಆದವು. ಈಗ ಅದು ಸಣ್ಣ ಮುರ್ಕೊತೀನಿ ಓಸು ನೋಡಿ. ಬಿಸಿ ಇದ್ದಾಗ ಮುರಿಬೇಕು, ಇಲ್ಲಾಂದರೆ ನೀರು ಬಿಡ್ತದೆ. ನಾವು ಎಷ್ಟು ಆರಿ ಗಾಳಿಗೆ ಇಟ್ಕೊತೀವೋ ಅಷ್ಟು ಚಲೋ ಬರ್ತದೆ. ಈಗ ನೋಡಿ, ಒಂದ್ರ ಮೇಲೆ ಒಂದು ಹಾಕಿರ್ತೀವಲ್ಲ, ನೀರು ಬಿಟ್ಟು ಇನ್ನು ಇಟ್ಟು ಮೆತ್ತಗಾಗ್ತವೆ. ಹಂಗೆ ಆಗಬಾರ್ದು. ಗಾಳಿಗೆ ಹಾಕಿದರೆ ಒಂದು ಸ್ವಲ್ಪ ಪುಡಿ ಜಾಸ್ತಿ ಆಗ್ತದೆ, ಇಲ್ಲಾಂದರೆ ಆಗಲ್ಲ. ನಾವು ಈ ಥರ ಸಣ್ಣಕ್ಕೆ ಎಷ್ಟು ಆಗುತ್ತೋ ಅಷ್ಟು ಸಣ್ಣಕ್ಕೆ ಮುರ್ಕೋಬೇಕು ನೋಡಿ. ಇನ್ನೊಂದನ್ನು ಸುಟ್ಕೊತೀನಿ. ಒಲೆ ಮೇಲೆ ಇದೆ ಇನ್ನೊಂದು. ಸಣ್ಣಕ್ಕೆ ನೋಡಿ, ಇದೇ ಥರನೇ ಸಣ್ಣಕ್ಕೆ ಮುರ್ಕೋಬೇಕು. ಅದನ್ನು ಇನ್ನು ಉಳಿದಿರೋದನ್ನು ಎಲ್ಲನೂ ಅದೇ ಥರನೇ ಮುರ್ಕೋಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣ ಮುರ್ಕೋಬೇಕು. ಯಾಕಂದರೆ ಮಿಕ್ಸಿನಲ್ಲಿ ಹಾಕ್ತೀವಲ್ವ, ಅದಕ್ಕೆ ಸಣ್ಣ ಇದ್ರೇ ಪುಡಿ ಆಗ್ತದೆ ಜಲ್ದಿ. ಈಗ ಉಳಿದಿರೋನ್ನ ಎಲ್ಲನೂ ಅದೇ ಥರ ಸಣ್ಣ ಮುರ್ಕೊತೀನಿ ನೋಡಿ. ಸುಡ್ತಿರ್ತಾವ, ಆದರೂ ಅಷ್ಟೇ ಹಂಗೇ ಮುರ್ಕೋಬೇಕು. ಈಗ ಸಕ್ಕರೆ ಮಾಡ್ಕೊತೀನಿ. ಸಕ್ಕರೆ ಪುಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ರೊಟ್ಟಿ ಹಾಕಿದರೆ ತಂಪಾಗ್ತದಲ್ಲ, ಅದಕ್ಕೋಸ್ಕರ ಮೊದಲೇ ಪುಡಿ ಮಾಡ್ಕೊತೀನಿ ಸಕ್ಕರೆನ ನೋಡಿ. ಮಿಕ್ಸಿ ಜಾರಲ್ಲಿ ಇಡ್ತೀನಿ. ಈಗ ಅದಕ್ಕೆ ಎರಡು ಇಲಾಚಿ ಹಾಕ್ತೀನಿ, ಯಾಕಂದರೆ ಸುವಾಸನೆಗೋಸ್ಕರ ಹಾಕ್ತೀನಿ. ಫ್ಲೇವರು ಚಲೋ ಬರ್ತದೆ ಅಂಥೇಳಿ ಇಲಾಚಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್. 2 ಹಾಕಿದರೆ ಸಾಕು. ಈಗ ಸಕ್ಕರೆ ಪುಡಿ ಆಯಿತು ನೋಡಿ. ಅದು ಒಂದು ಪಾತ್ರೆಗೆ ಹಾಕ್ಕೊತೀನಿ. ಪುಡಿನ ಹಾಕಿ ಅದೇ ಜಾರಿಗೆ ಈ ರೊಟ್ಟಿ ಮುರ್ಕೊಂಡಿರೋ ರೊಟ್ಟಿನ ಹಾಕ್ತೀನಿ. ಇವು ಒಂದು ಸ್ವಲ್ಪ ಆರಿರ್ತಾವ ಅಲ್ಲಿವರೆಗೂ. ಈಗ ಇದೇ ಥರನೇ ಎಲ್ಲನೂ ಪುಡಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಈಗ ರೊಟ್ಟಿ ಪುಡಿ ಆಯಿತು ನೋಡಿ. ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಹಾಕೋಬೋದು. ನಾನು ಇಷ್ಟೇ ಸಾಕಂತೇಳಿ ಇಷ್ಟೇ ಹಾಕ್ಕೊಂಡೀನಿ. ಒಂದು ಸ್ವಲ್ಪ ತರಿನ ಇದೆ, ಪೂರ ಸಣ್ಣ ಆಗಿಲ್ಲ. ಪೂರ ಸಣ್ಣ ಹಾಕಿದರೆ ಅದೇನಂತಾರೆ ಅಂಗ್ಳಿಗೆ ಹತ್ಕೊತದ ಬಾಯಾಗ ಒಳಗಿಂದ. ಅದಕ್ಕೆ ಸ್ವಲ್ಪ ಪುಡಿನೇ ಇದೆ. ಈಗೆಲ್ಲ ಆಗಿದ್ದು ಪುಟಾಣಿ ಹಾಕ್ತೀನಿ ಒಂದು ಸ್ವಲ್ಪ. ಹಾಕೋರು ಕೊಬ್ಬರಿ ಮತ್ತು ಸೋಂಪು 2 ಹಾಕ್ತಾರೆ. ನಮ್ಮ ಮನ್ಯಾಗ ಸೋಂಪು ಕೊಬ್ಬರಿ ಬೇಡ ಅಂತಾರೆ, ಅದಕ್ಕೆ ನಾನು ಹಾಕಿಲ್ಲ. ಬರೀ ಪುಟಾಣಿ ಒಂದೇ ಹಾಕೀನಿ. ಈಗ ಸಕ್ಕರೆ ಅದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಚಲೋ ಕಲಿಸ್ಕೋಬೇಕು. ಎಲ್ಲನೂ ಚಲೋನಾಗ ಕಲಿಸ್ಕೊಂಡ್ರೆ ಮಾಲ್ದಿ ರೆಡಿ ಆಗ್ತದೆ ನೋಡಿ ಫ್ರೆಂಡ್ಸ್. ಇದು ಉತ್ತರ ಕರ್ನಾಟಕದೇ ಭಾರಿ ಸ್ಪೆಷಲ್ ಮಾಲ್ದಿನೇ. ಇದು ಆರೋಗ್ಯಕ್ಕೂ ಚಲೋ. ಈಗ ರೆಡಿ ಆಯ್ತು ನೋಡಿ ಮಾಲ್ದಿ ಬಿರಿಯಾನಿ ಸಂಡಿಗೆ. ಅವತ್ತಿಂದು ಸ್ಪೆಷಲ್ ಅಂದರೆ ನಿಮಗೆ ಬಿರಿಯಾನಿ ತೋರಿಸಿಲ್ಲ ಮಾಡೋದು, ಮುಂದಿನ ವೀಡಿಯೋದಾಗ ತೋರಿಸ್ತೀನಿ. ಜಾತ್ರೆ ಸ್ಪೆಷಲ್ ಇದು. ನಮ್ಮೂರ ಅದೇನಂತಾರೆ ದರ್ಗಾ ಜಾತ್ರೆ ಸ್ಪೆಷಲ್. ಊಟ ಎಲ್ಲ ಮಾಡಿ ಇದು ಪಾಲಕ್ ಪಲ್ಯ ಕಿತ್ತಕ್ಕೆ ಬಂದೀವಿ. ಅವರು ಕಿತ್ತಲತ್ತರ, ನಾನು ಕುಂತು ವೀಡಿಯೋ ಮಾಡ್ತಾಯಿದ್ದೀನಿ. 3 ಜನ ಬಂದಾರ. ಇದೆಲ್ಲ ಪಾಲಕ್ಕು, ಆ ಕಡೆ ಪುಂಡಿ ಪಲ್ಯ ಇದೆ. ನಾನು ಕುಂತಲ್ಲೇ ರಬ್ಬರ್ ಹಾಕ್ತಿದ್ದೀನಿ ಅಷ್ಟೇ. ಸೂಡಂದ್ರೆ ಇಷ್ಟೆಲ್ಲ ಮಾಡಿದ್ನಿ ನೋಡಿ. ಇವು ಸಂತೆಗೆ ಮಾರಕ್ಕೆ ಇಟ್ಟಿವಿ, ರೆಡಿ ಮಾಡ್ಲಕತ್ತೀನಿ ನಾನು ನೋಡಿ. ಇದು ಮನೆಗೆ ತೊಗೊಂಡೋಗೋಕ್ಕೆ ಅಂತ ಬೇರೆ ಇಟ್ಕೊಂಡೀನಿ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಆಗ್ಯದ. ಇವು
ಸಂತೆಗೆ ಮಾರೋಕ್ಕೆ ಅಂತ ಇಟ್ಟೀವಿ. ಇದೆಲ್ಲ ಪಾಲಕ್ ಸೊಪ್ಪಿಂದು ಗದ್ದೆ. ಬಾಯ್.